ನಮ್ ಗಾಡಿ ಏರ್ ಫಿಲ್ಟರ್ ಗೆ ಬೆಂಕಿ ಹತ್ಕೊಂಡು ಸುಟ್ಟೋಗ್ಬಿಡ್ತು. ಅದ್ ಹೆಂಗೆ ಅಂತ ನೋಡೋಣ ಬನ್ನಿ. ನಮ್ ವೈಟಿನ ವಾಟರ್ ಸರ್ವಿಸ್ ಮಾಡಿಸ್ಬಿಟ್ಟು ಸ್ವಲ್ಪ ವೆಲ್ಡಿಂಗ್ ಬಿಟ್ಕೊಂಡಿತ್ತು ಅಂತ ವೆಲ್ಡಿಂಗ್ ಮಾಡ್ಸೋಣ ಅಂತ ವೆಲ್ಡಿಂಗ್ ಶಾಪ್ ಹತ್ರ ತಗೊಂಡ್ಬಂದ್ವಿ. ಹಂಗೆ ವೆಲ್ಡಿಂಗ್ ಮಾಡ್ಬೇಕಾದ್ರೆ ಒಂದೇ ಒಂದ್ ವೆಲ್ಡಿಂಗ್ ಕಿಡಿ ಬಿದ್ಬಿಟ್ಟು ಏರ್ ಫಿಲ್ಟರ್ ಸುಟ್ಟೋಯ್ತು. ಗಾಡಿಗೆ ಎಲ್ಲಿ ಬೆಂಕಿ ಬೀಳುತ್ತೋ ಅಂತ ಅಕ್ಕಪಕ್ಕದವರೆಲ್ಲ ತಗೊಂಡ್ಬಂದ್ ನೀರ್ ಹರಿಸ್ಬಿಟ್ಟು ಆರಿಸಿದ್ವಿ. ನೋಡಿ ಈ ರೇಂಜಿಗೆ ಸುಟ್ಟೋಗೈತೆ. ಅದು ಕ್ಯಾಪ್ ಗೀಪ್ ಎಲ್ಲ ಸುಟ್ಟೋಗ್ಬಿಟ್ಟೈತೆ. ಮತ್ತೆ ಹಂಗೆ ಅಲ್ಲಿ ಇದ್ದಿದ್ದು ನಮ್ಮ 2 ವೀಲರ್ ಎತ್ಕೊಂಡು ಹೋಗ್ಬಿಟ್ಟು ಟಾಟಾ ಸರ್ವಿಸ್ ಸೆಂಟರ್ ಹತ್ರ ಹೋಗಿ ಒಂದು ಏರ್ ಫಿಲ್ಟರ್ ತೊಗೊಂಡ್ಬಂದ್ವಿ ಹೊಸದು. ಮತ್ತೆ ಈ ಕ್ಯಾಪ್ ಗೀಪ್ ಎಲ್ಲ ಬೆಂಡಾಗಿ ಹೋಗ್ಬಿಟ್ಟೈತೆ ನೋಡಿ. ಒಳಗೂ ಅಷ್ಟೇ ನೋಡಿ, ಎಲ್ಲ ಬೆಂಡಾಗಿ ಹೋಗ್ಬಿಟ್ಟೈತೆ. ಏನ್ ಮಾಡೋದು ಏನ್ ಕತೆನೋ ಗೊತ್ತಿಲ್ಲ. ಹೊಸ ಏರ್ ಫಿಲ್ಟರ್ಗಳನ್ನ ಹಾಕೋಣ ಅಂದ್ರೆ ಅದು ಫಿಟ್ ಆಗ್ತಾ ಇಲ್ಲ. ಒಳಗಡೆ ಬೆಂಡಾಗಿರೋದ್ರೆ ಕುತ್ಕೊಂತಾನೆ ಇಲ್ಲ. ಅದು ಒಳಗಡೆ ಪ್ಲಾಸ್ಟಿಕ್ ಎಲ್ಲ ಸುಟ್ಟಿ ಇರೋದು, ಅದು ಟಚ್ ಆಗ್ತಾ ಐತೆ ನೋಡಿ. ಇದೆಲ್ಲ ಕಲರ್ ಚೇಂಜ್ ಆಗ್ತೈತೆ, ಎಲ್ಲ ಇದಾಗ್ತಾ ಐತೆ, ಕುತ್ಕೊಂತ ಇಲ್ಲ. ಹಂಗೆ ನಮ್ಮ ಮೆಕ್ಯಾನಿಕ್ ಐಡಿಯಾ ಕೇಳಿದಕ್ಕೆ ಮುರ್ದೆ ಹಾಕ್ಬಿಡ್ತೀನಿ ತಡಿಯಪ್ಪ ಬಂದೆ ಅಂತ ಮುರ್ದಾಕ್ತವ್ರು ಬಂದ್ಬಿಟ್ಟು ನೋಡಿ ಕ್ಲೀನ್ ಆಗಿ ತರ ಲೆವೆಲ್ ಮಾಡ್ತವ್ರೆ. ಆಮೇಲೆ ಇದ್ರಲ್ಲಿ ಇದ್ದು ಧೂಳೆಲ್ಲ ತೆಗೆದ್ಬಿಟ್ಟು ಕ್ಲೀನ್ ಆಗಿ ಏರ್ ಫಿಲ್ಟರ್ ಎಲ್ಲ ಫಿಟ್ ಮಾಡಿದ್ವಿ. ಎಲ್ಲ ಫಿಟ್ ಮಾಡ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟೇ ಆಗ್ತಾ ಇಲ್ಲ. ಹಂಗಾಗಿ ಎಲೆಕ್ಟ್ರಿಷಿಯನ್ ಕರ್ಸಿದ್ವಿ, ಚೆಕ್ ಮಾಡ್ತವ್ರು ಏನಾಗಿದೆ ಏನ್ ಕತೆ ಅಂತ. ಸತತವಾಗಿ 4 ಅವರ್ ಪ್ರಯತ್ನ ಪಟ್ಟ ಆದ್ಮೇಲೆ ಗೊತ್ತಾಯ್ತು ಇದೊಂದು ಸೆನ್ಸರ್ ಸುಟ್ಟೋಗೈತೆ ಒಳಗಡೆ ಅಂತ. ಇದೇ ಸೆನ್ಸರ್ ನೋಡಿ ಸುಟ್ಟೋಗೈತೆ. ಈ ಸೆನ್ಸರ್ ಸಿಗ್ತಾ ಇಲ್ಲ ಎಲ್ಲಿ ಹುಡ್ಕಿದ್ರು. ಬೆಳಗ್ಗೆ ನೋಡ್ಬೇಕು ಏನಾಗುತ್ತೆ ಏನ್ ಕತೆ ಅಂತ. ಗಾಡಿ ಏನೋ ಸ್ಟಾರ್ಟ್ ಆಯ್ತು, ಬಟ್ ಪಿಕಪ್ ಇಲ್ಲ. ತಗೊಂಡೋಗಿ ಮನೆ ಹತ್ರ ಹಾಕೊಬೇಕು. ನಾಳೆ ಬಂದು ಸೆನ್ಸರ್ ಹಾಕ್ಸ್ಕೊಬೇಕು. ಇದೇ ಸೆನ್ಸರ್ ನೋಡಿ ಇಲ್ಲೆಲ್ಲ ಸಿಗ್ದಿದ್ದಕ್ಕೆ ಹಿರಿಯೂರಿಂದ ಸೆನ್ಸರ್ ತರಿಸಿದ್ದಾಯ್ತು. ಇಷ್ಟಿರೋ ಸೆನ್ಸರ್ ಇದು ರೇಟ್ ಬಂದು 9,800 ರೂಪಾಯಿ ಸೆನ್ಸರ್ ಇದು. ಆ ಸೆನ್ಸರ್ ಎಲ್ಲ ಕ್ಲೀನಾಗಿ ಫಸ್ಟ್ ಫಿಟ್ ಮಾಡ್ಕೊಂಡಿದ್ದಾಯ್ತು. ಬರೀ 100-200 ರೂಪಾಯಿ ವೆಲ್ಡಿಂಗ್ ಮಾಡ್ಸಕ್ ಹೋಗಿ 15,000 ಲಾಸ್ ಮಾಡ್ಕೊಂಡು ಗಾಡಿನ ಲೋಡಿಗೆ ಕಳಿಸಿ ಮನೆ ಕಡೆ ವಾಪಸ್ ಬಂದ್ವಿ.